ಬ್ರೇಕ್ಫಾಸ್ಟ್ ಮೀಟ್ನ ಸಂದರ್ಭದಲ್ಲಾದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮುಖ್ಯಮಂತ್ರಿಗಳು ಹಾಗೆ ಗವರ್ನರ್ನ ಈ ನಡೆ, ನೋಟಿಸ್ ನೀಡುವ ನಡೆ, ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋ ಪ್ಲಾನಿಂಗ್ ಅನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳು. ರಾಜ್ಯಪಾಲರ ನೋಟಿಸ್ ಬಗ್ಗೆ ಇವತ್ತಿನ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ನೋಟಿಸ್ನದ್ದೇ ಪ್ರಸ್ತಾಪ, ಚರ್ಚೆ. ಮೂಡಾ ವಿಚಾರವಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಪಡೆಯೋಕೆ ನಾನು ಯಾವುದೇ ರೀತಿ ಪ್ರಭಾವವನ್ನು ಬೀರಿಲ್ಲ ಅಂದರೆ ತಮ್ಮ ಕಲೀಗ್ಸ್ಗೆ, ಸಚಿವ ಸಂಪುಟದ ಇತರೆ ಸಹೋದ್ಯೋಗಿಗಳಿಗೆ, ಇತರೆ ಸಚಿವರುಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ನಾನು ಯಾವ ಪ್ರಭಾವ ಬಳಸಿಲ್ಲ, ಕಾನೂನಾತ್ಮಕವಾಗಿ ನಾನು ಸೈಟ್ ಪಡೆದಿದ್ದೇನೆ. ಇನ್ಫ್ಯಾಕ್ಟ್ ನನ್ನ ಪದೇ ಪದೇ ಹೇಳ್ತಿರೋ ರೀತಿಯಲ್ಲಿ ಬಿಜೆಪಿ ಅವಧಿಯಲ್ಲೇ ಬಿಜೆಪಿಯವರೇ ಕೊಟ್ಟಿರುವ ನಿವೇಶನಗಳು, ಸೈಟ್ಗಳು ಇದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಸೆಲೆಕ್ಸೋಕೆ ಹೊರಟಿದ್ದಾರೆ. ನಮ್ಮ ಪಕ್ಷದವರು ವಿರೋಧ ಪಕ್ಷದವರ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ ಷಡ್ಯಂತ್ರ ಮಾಡ್ತಿರೋದು, ಕೆಲ ಕಾಂಗ್ರೆಸ್ ಪಕ್ಷದವರು ಕೂಡ ಈ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಚಾರವನ್ನು ಬಹಳ ಬೇಸರದಿಂದಲೇ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ಗೂ ಕೂಡ ನಿನ್ನೆ ದೆಹಲಿಗೆ ಹೋಗಿದ್ರಲ್ಲ, ಆಗ ಭೇಟಿಯಾದ ಹೈಕಮಾಂಡ್ ನಾಯಕರಿಗೂ ಕೂಡ ವಾಸ್ತವಾಂಶದ ಬಗ್ಗೆ ನಾನು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೇನೆ, ನಾನು ತಪ್ಪಿಲ್ಲ, ಬಿಜೆಪಿ ಅವಧಿಯಲ್ಲಿ ಸೈಟ್ ಕೊಟ್ಟಿದ್ದಾರೆ, ನಮ್ಮವರೇ ನನ್ನ ವಿರುದ್ಧವಾಗಿ ಎತ್ಕೊಡ್ತಿದ್ದಾರೆ, ಇತ್ಯಾದಿ ಅಂಶಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಕೂಡ ತಿಳಿಸಿ ಬಂದಿದ್ದೀನಿ. ಈ ವಿಚಾರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ರಾಜ್ಯಪಾಲರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಬೇಕಾದ ಎಲ್ಲ ಅಂಶಗಳು, ದಾಖಲೆಗಳು ನನ್ನ ಬಳಿಯಲ್ಲಿದೆ, ಅದನ್ನು ನಾವು ಮಾಡೋಣ. ಆದರೆ ಈ ಬ್ರೇಕ್ಫಾಸ್ಟ್ ಮೀಟ್ ನಂತರದಲ್ಲಿ ನಡೆಯುವ ಕ್ಯಾಬಿನೆಟ್ ಮೀಟ್ನಲ್ಲಿ ನೀವೇ ನಿರ್ಣಯವನ್ನು ಕೈಗೊಳ್ಳಿ. ಇಷ್ಟೆಲ್ಲ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ ನಾನು ಬರೋದಿಲ್ಲ, ಯಾಕಂದರೆ ನನ್ನ ವಿರುದ್ಧವಾಗೇ ಇರೋದು ವಿಚಾರ, ಹೀಗಾಗಿ ನಾನಿದ್ರೆ ಇಂಟರ್ಫಿಯರೆನ್ಸ್ ಅನ್ನೋ ರೀತಿಯಲ್ಲಾಗುತ್ತೆ, ನನ್ನಿಂದ ಪ್ರಭಾವಕ್ಕೊಳಗಾಗಿ ಕ್ಯಾಬಿನೆಟ್ ಡಿಸಿಷನನ್ನು ತೆಗೆದುಕೊಳ್ತು ಅನ್ನೋ ರೀತಿಯಲ್ಲಿ ಆಚೆ ಒಂದು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟ ಸಭೆಯಿಂದ ನಾನು ದೂರ ಉಳಿತೇನೆ, ನೀವೇ ನಿರ್ಣಯವನ್ನು ಕೈಗೊಳ್ಳಿ, ರಾಜ್ಯಪಾಲರಿಗೆ ಕಳುಹಿಸಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದಿಷ್ಟು ಇವತ್ತಿನ ರಾಜಕೀಯವಲ್ಲಿ ಬ್ರೇಕ್ಫಾಸ್ಟ್ ಮೀಟ್ನ ಸಂದರ್ಭದಲ್ಲಾದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮುಖ್ಯಮಂತ್ರಿಗಳು ಹಾಗೆ ಗವರ್ನರ್ನ ಈ ನಡೆ, ನೋಟಿಸ್ ನೀಡುವ ನಡೆ, ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋ ಪ್ಲಾನಿಂಗ್ ಅನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳು. ರಾಜ್ಯಪಾಲರ ನೋಟಿಸ್ ಬಗ್ಗೆ ಇವತ್ತಿನ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ನೋಟಿಸ್ನದ್ದೇ ಪ್ರಸ್ತಾಪ, ಚರ್ಚೆ. ಮೂಡಾ ವಿಚಾರವಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಪಡೆಯೋಕೆ ನಾನು ಯಾವುದೇ ರೀತಿ ಪ್ರಭಾವವನ್ನು ಬೀರಿಲ್ಲ ಅಂದರೆ ತಮ್ಮ ಕಲೀಗ್ಸ್ಗೆ, ಸಚಿವ ಸಂಪುಟದ ಇತರೆ ಸಹೋದ್ಯೋಗಿಗಳಿಗೆ, ಇತರೆ ಸಚಿವರುಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ನಾನು ಯಾವ ಪ್ರಭಾವ ಬಳಸಿಲ್ಲ, ಕಾನೂನಾತ್ಮಕವಾಗಿ ನಾನು ಸೈಟ್ ಪಡೆದಿದ್ದೇನೆ. ಇನ್ಫ್ಯಾಕ್ಟ್ ನನ್ನ ಪದೇ ಪದೇ ಹೇಳ್ತಿರೋ ರೀತಿಯಲ್ಲಿ ಬಿಜೆಪಿ ಅವಧಿಯಲ್ಲೇ ಬಿಜೆಪಿಯವರೇ ಕೊಟ್ಟಿರುವ ನಿವೇಶನಗಳು, ಸೈಟ್ಗಳು ಇದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಸೆಲೆಕ್ಸೋಕೆ ಹೊರಟಿದ್ದಾರೆ. ನಮ್ಮ ಪಕ್ಷದವರು ವಿರೋಧ ಪಕ್ಷದವರ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ ಷಡ್ಯಂತ್ರ ಮಾಡ್ತಿರೋದು, ಕೆಲ ಕಾಂಗ್ರೆಸ್ ಪಕ್ಷದವರು ಕೂಡ ಈ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಚಾರವನ್ನು ಬಹಳ ಬೇಸರದಿಂದಲೇ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ಗೂ ಕೂಡ ನಿನ್ನೆ ದೆಹಲಿಗೆ ಹೋಗಿದ್ರಲ್ಲ, ಆಗ ಭೇಟಿಯಾದ ಹೈಕಮಾಂಡ್ ನಾಯಕರಿಗೂ ಕೂಡ ವಾಸ್ತವಾಂಶದ ಬಗ್ಗೆ ನಾನು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೇನೆ, ನಾನು ತಪ್ಪಿಲ್ಲ, ಬಿಜೆಪಿ ಅವಧಿಯಲ್ಲಿ ಸೈಟ್ ಕೊಟ್ಟಿದ್ದಾರೆ, ನಮ್ಮವರೇ ನನ್ನ ವಿರುದ್ಧವಾಗಿ ಎತ್ಕೊಡ್ತಿದ್ದಾರೆ, ಇತ್ಯಾದಿ ಅಂಶಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಕೂಡ ತಿಳಿಸಿ ಬಂದಿದ್ದೀನಿ. ಈ ವಿಚಾರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ರಾಜ್ಯಪಾಲರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಬೇಕಾದ ಎಲ್ಲ ಅಂಶಗಳು, ದಾಖಲೆಗಳು ನನ್ನ ಬಳಿಯಲ್ಲಿದೆ, ಅದನ್ನು ನಾವು ಮಾಡೋಣ. ಆದರೆ ಈ ಬ್ರೇಕ್ಫಾಸ್ಟ್ ಮೀಟ್ ನಂತರದಲ್ಲಿ ನಡೆಯುವ ಕ್ಯಾಬಿನೆಟ್ ಮೀಟ್ನಲ್ಲಿ ನೀವೇ ನಿರ್ಣಯವನ್ನು ಕೈಗೊಳ್ಳಿ. ಇಷ್ಟೆಲ್ಲ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ ನಾನು ಬರೋದಿಲ್ಲ, ಯಾಕಂದರೆ ನನ್ನ ವಿರುದ್ಧವಾಗೇ ಇರೋದು ವಿಚಾರ, ಹೀಗಾಗಿ ನಾನಿದ್ರೆ ಇಂಟರ್ಫಿಯರೆನ್ಸ್ ಅನ್ನೋ ರೀತಿಯಲ್ಲಾಗುತ್ತೆ, ನನ್ನಿಂದ ಪ್ರಭಾವಕ್ಕೊಳಗಾಗಿ ಕ್ಯಾಬಿನೆಟ್ ಡಿಸಿಷನನ್ನು ತೆಗೆದುಕೊಳ್ತು ಅನ್ನೋ ರೀತಿಯಲ್ಲಿ ಆಚೆ ಒಂದು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟ ಸಭೆಯಿಂದ ನಾನು ದೂರ ಉಳಿತೇನೆ, ನೀವೇ ನಿರ್ಣಯವನ್ನು ಕೈಗೊಳ್ಳಿ, ರಾಜ್ಯಪಾಲರಿಗೆ ಕಳುಹಿಸಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ.
ಇದೆಷ್ಟು ಇವತ್ತಿನ ರಾಜಕೀಯವಲ್ಲಿ ಬ್ರೇಕ್ಫಾಸ್ಟ್ ಮೀಟ್ನ ಸಂದರ್ಭದಲ್ಲಾದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮುಖ್ಯಮಂತ್ರಿಗಳು ಹಾಗೆ ಗವರ್ನರ್ನ ಈ ನಡೆ, ನೋಟಿಸ್ ನೀಡುವ ನಡೆ, ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳು. ರಾಜ್ಯಪಾಲರ ನೋಟಿಸ್ ಬಗ್ಗೆ ಇವತ್ತಿನ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ನೋಟಿಸ್ನದ್ದೇ ಪ್ರಸ್ತಾಪ, ಚರ್ಚೆ. ಮೂಡಾ ವಿಚಾರವಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಪಡೆಯೋಕೆ ನಾನು ಯಾವುದೇ ರೀತಿ ಪ್ರಭಾವವನ್ನು ಬೀರಿಲ್ಲ ಅಂದರೆ ತಮ್ಮ ಕಲೀಗ್ಸ್ಗೆ, ಸಚಿವ ಸಂಪುಟದ ಇತರೆ ಸಹೋದ್ಯೋಗಿಗಳಿಗೆ, ಇತರೆ ಸಚಿವರುಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು. ನಾನು ಯಾವ ಪ್ರಭಾವ ಬಳಸಿಲ್ಲ, ಕಾನೂನಾತ್ಮಕವಾಗಿ ನಾನು ಸೈಟ್ ಪಡೆದಿದ್ದೇನೆ. ಇನ್ಫ್ಯಾಕ್ಟ್ ನನ್ನ ಪದೇ ಪದೇ ಹೇಳ್ತಿರೋ ರೀತಿಯಲ್ಲಿ ಬಿಜೆಪಿ ಅವಧಿಯಲ್ಲೇ ಬಿಜೆಪಿಯವರೇ ಕೊಟ್ಟಿರುವ ನಿವೇಶನಗಳು, ಸೈಟ್ಗಳು ಇದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಸೆಲೆಕ್ಸೋಕೆ ಹೊರಟಿದ್ದಾರೆ. ನಮ್ಮ ಪಕ್ಷದವರು ವಿರೋಧ ಪಕ್ಷದವರ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ ಷಡ್ಯಂತ್ರ ಮಾಡ್ತಿರೋದು, ಕೆಲ ಕಾಂಗ್ರೆಸ್ ಪಕ್ಷದವರು ಕೂಡ ಈ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಚಾರವನ್ನ ಬಹಳ ಬೇಸರದಿಂದಲೇ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ಗೂ ಕೂಡ ನಿನ್ನೆ ದೆಹಲಿಗೆ ಹೋಗಿದ್ರಲ್ಲ, ಆಗ ಭೇಟಿಯಾದ ಹೈಕಮಾಂಡ್ ನಾಯಕರಿಗೂ ಕೂಡ ವಾಸ್ತವಾಂಶದ ಬಗ್ಗೆ ನಾನು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೇನೆ, ನಾನು ತಪ್ಪಿಲ್ಲ, ಬಿಜೆಪಿ ಅವಧಿಯಲ್ಲಿ ಸೈಟ್ ಕೊಟ್ಟಿದ್ದಾರೆ, ನಮ್ಮವರೇ ನನ್ನ ವಿರುದ್ಧವಾಗಿ ಎತ್ಕೊಡ್ತಿದ್ದಾರೆ, ಇತ್ಯಾದಿ ಅಂಶಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಕೂಡ ತಿಳಿಸಿ ಬಂದಿದ್ದೀನಿ. ಈ ವಿಚಾರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ರಾಜ್ಯಪಾಲರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಬೇಕಾದ ಎಲ್ಲ ಅಂಶಗಳು, ದಾಖಲೆಗಳು ನನ್ನ ಬಳಿಯಲ್ಲಿದೆ, ಅದನ್ನು ನಾವು ಮಾಡೋಣ. ಆದರೆ ಈ ಬ್ರೇಕ್ಫಾಸ್ಟ್ ಮೀಟ್ ನಂತರದಲ್ಲಿ ನಡೆಯುವ ಕ್ಯಾಬಿನೆಟ್ ಮೀಟ್ನಲ್ಲಿ ನೀವೇ ನಿರ್ಣಯವನ್ನು ಕೈಗೊಳ್ಳಿ. ಇಷ್ಟೆಲ್ಲ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ ನಾನು ಬರೋದಿಲ್ಲ, ಯಾಕಂದರೆ ನನ್ನ ವಿರುದ್ಧವಾಗೇ ಇರೋದು ವಿಚಾರ, ಹೀಗಾಗಿ ನಾನಿದ್ರೆ ಇಂಟರ್ಫಿಯರೆನ್ಸ್ ಅನ್ನೋ ರೀತಿಯಲ್ಲಾಗುತ್ತೆ, ನನ್ನಿಂದ ಪ್ರಭಾವಕ್ಕೊಳಗಾಗಿ ಕ್ಯಾಬಿನೆಟ್ ಡಿಸಿಷನನ್ನು ತೆಗೆದುಕೊಳ್ತು ಅನ್ನೋ ರೀತಿಯಲ್ಲಿ ಆಚೆ ಒಂದು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟ ಸಭೆಯಿಂದ ನಾನು ದೂರ ಉಳಿತೇನೆ, ನೀವೇ ನಿರ್ಣಯವನ್ನು ಕೈಗೊಳ್ಳಿ, ರಾಜ್ಯಪಾಲರಿಗೆ ಕಳುಹಿಸಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದೆಷ್ಟು ಇವತ್ತಿನ ರಾಜಕೀಯವಲ್ಲಿ ಬ್ರೇಕ್ಫಾಸ್ಟ್ ಮೀಟ್ನ ಸಂದರ್ಭದಲ್ಲಾದ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಮುಖ್ಯಮಂತ್ರಿಗಳು ಹಾಗೆ ಗವರ್ನರ್ನ ಈ ನಡೆ, ನೋಟಿಸ್ ನೀಡುವ ನಡೆ, ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬಹುದು ಅನ್ನೋ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳು. ರಾಜ್ಯಪಾಲರ ನೋಟಿಸ್ ಬಗ್ಗೆ ಇವತ್ತಿನ ಉಪಹಾರ ಕೂಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ನೋಟಿಸ್ನದ್ದೇ ಪ್ರಸ್ತಾಪ, ಚರ್ಚೆ. ಮೂಡಾ ವಿಚಾರವಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಮೂಡಾ ಸೈಟ್ ಪಡೆಯೋಕೆ ನಾನು ಯಾವುದೇ ರೀತಿ ಪ್ರಭಾವವನ್ನು ಬೀರಿಲ್ಲ ಅಂದರೆ ತಮ್ಮ ಕಲೀಗ್ಸ್ಗೆ, ಸಚಿವ ಸಂಪುಟದ ಇತರೆ ಸಹೋದ್ಯೋಗಿಗಳಿಗೆ, ಇತರೆ ಸಚಿವರುಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು. ನಾನು ಯಾವ ಪ್ರಭಾವ ಬಳಸಿಲ್ಲ, ಕಾನೂನಾತ್ಮಕವಾಗಿ ನಾನು ಸೈಟ್ ಪಡೆದಿದ್ದೇನೆ. ಇನ್ಫ್ಯಾಕ್ಟ್ ನನ್ನ ಪದೇ ಪದೇ ಹೇಳ್ತಿರೋ ರೀತಿಯಲ್ಲಿ ಬಿಜೆಪಿ ಅವಧಿಯಲ್ಲೇ ಬಿಜೆಪಿಯವರೇ ಕೊಟ್ಟಿರುವ ನಿವೇಶನಗಳು, ಸೈಟ್ಗಳು ಇದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಸೆಲೆಕ್ಸೋಕೆ ಹೊರಟಿದ್ದಾರೆ. ನಮ್ಮ ಪಕ್ಷದವರು ವಿರೋಧ ಪಕ್ಷದವರ ಷಡ್ಯಂತ್ರಕ್ಕೆ ಕೈ ಜೋಡಿಸಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಕೇವಲ ವಿರೋಧ ಪಕ್ಷದವರು ಮಾತ್ರ ಅಲ್ಲ ಷಡ್ಯಂತ್ರ ಮಾಡ್ತಿರೋದು, ಕೆಲ ಕಾಂಗ್ರೆಸ್ ಪಕ್ಷದವರು ಕೂಡ ಈ ಷಡ್ಯಂತ್ರದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಚಾರವನ್ನ ಬಹಳ ಬೇಸರದಿಂದಲೇ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ಗೂ ಕೂಡ ನಿನ್ನೆ ದೆಹಲಿಗೆ ಹೋಗಿದ್ರಲ್ಲ, ಆಗ ಭೇಟಿಯಾದ ಹೈಕಮಾಂಡ್ ನಾಯಕರಿಗೂ ಕೂಡ ವಾಸ್ತವಾಂಶದ ಬಗ್ಗೆ ನಾನು ಮನವರಿಕೆ ಮಾಡ್ಕೊಟ್ಟು ಬಂದಿದ್ದೇನೆ, ನಾನು ತಪ್ಪಿಲ್ಲ, ಬಿಜೆಪಿ ಅವಧಿಯಲ್ಲಿ ಸೈಟ್ ಕೊಟ್ಟಿದ್ದಾರೆ, ನಮ್ಮವರೇ ನನ್ನ ವಿರುದ್ಧವಾಗಿ ಎತ್ಕೊಡ್ತಿದ್ದಾರೆ, ಇತ್ಯಾದಿ ಅಂಶಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಕೂಡ ತಿಳಿಸಿ ಬಂದಿದ್ದೀನಿ. ಈ ವಿಚಾರದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ರಾಜ್ಯಪಾಲರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ಬೇಕಾದ ಎಲ್ಲ ಅಂಶಗಳು, ದಾಖಲೆಗಳು ನನ್ನ ಬಳಿಯಲ್ಲಿದೆ, ಅದನ್ನು ನಾವು ಮಾಡೋಣ. ಆದರೆ ಈ ಬ್ರೇಕ್ಫಾಸ್ಟ್ ಮೀಟ್ ನಂತರದಲ್ಲಿ ನಡೆಯುವ ಕ್ಯಾಬಿನೆಟ್ ಮೀಟ್ನಲ್ಲಿ ನೀವೇ ನಿರ್ಣಯವನ್ನು ಕೈಗೊಳ್ಳಿ. ಇಷ್ಟೆಲ್ಲ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ ನಾನು ಬರೋದಿಲ್ಲ, ಯಾಕಂದರೆ ನನ್ನ ವಿರುದ್ಧವಾಗೇ ಇರೋದು ವಿಚಾರ, ಹೀಗಾಗಿ ನಾನಿದ್ರೆ ಇಂಟರ್ಫಿಯರೆನ್ಸ್ ಅನ್ನೋ ರೀತಿಯಲ್ಲಾಗುತ್ತೆ, ನನ್ನಿಂದ ಪ್ರಭಾವಕ್ಕೊಳಗಾಗಿ ಕ್ಯಾಬಿನೆಟ್ ಡಿಸಿಷನನ್ನು ತೆಗೆದುಕೊಳ್ತು ಅನ್ನೋ ರೀತಿಯಲ್ಲಿ ಆಚೆ ಒಂದು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟ ಸಭೆಯಿಂದ ನಾನು ದೂರ ಉಳಿತೇನೆ, ನೀವೇ ನಿರ್ಣಯವನ್ನು ಕೈಗೊಳ್ಳಿ, ರಾಜ್ಯಪಾಲರಿಗೆ ಕಳುಹಿಸಿ ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟ್ನಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದೆಷ್ಟು ಇವತ್ತಿನ ರಾಜಕೀಯವಲ್ಲಿ